ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವ್ಲಾಗ್ ಬಂದುಬಿಟ್ಟು ಶುಕ್ರವಾರ ಬೆಳಗ್ಗೆ. ಇನ್ನು ನಾವು ದೊಡ್ಡಮರೂರಲ್ಲೇ ಇದ್ವಿ, ಇನ್ನು ಊರಿಗೆ ಬಂದಿರಲಿಲ್ಲ. ಮತ್ತು ನಮ್ಮ ಅತ್ತೆಯರ ಮನೆಯಿಂದ ರೆಡಿ ಆಗಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಚಿಕ್ಕಮ್ಮರು ಬಂದುಬಿಟ್ಟು ನಮ್ಮ ಅಕ್ಕರ ಮನೆಗೆ ಹೋಗಿಬಿಟ್ಟು ಅಲ್ಲಿ ಮಡ್ಲಕ್ಕಿ ಎಲ್ಲ ಹಾಕ್ಕೊಂಡು ಬಂದಿದ್ದರು. ನಾವು ಹೋಗಲಿಲ್ಲ ಅಲ್ಲಿಗೆ, ಸ್ವಲ್ಪ ದೂರ ಆಗುತ್ತೆ, ಹೋಗೋಕ್ಕಾಗಲಿಲ್ಲ. ಹೋಗೋಣ ಅಂದರೆ ಟೈಮಿಂಗ್ಸ್ ಇತ್ತು, ಒಳ್ಳೆ ಟೈಮಲ್ಲಿ ಮಡ್ಲಕ್ಕಿ ಹಾಕಬೇಕಲ್ಲ, ಅದಕ್ಕೋಸ್ಕರ ಅವರು ಟೈಮಿಂಗ್ಸ್ ಪ್ರಕಾರ ಆಗಲೇ ಹಾಕಿದ್ರು. ಇನ್ನು ನಾವು ಸ್ವಲ್ಪ ಲೇಟಾಗಿ ಹೋದ್ವಿ. ನನ್ನ ಮಗ ಎದ್ದಿರಲಿಲ್ಲ, ಅವನು ಬೇಗ ಎದ್ದೊಳ್ಳೆ ಇಲ್ಲ. ಎಷ್ಟೊತ್ತಾದರೂ ವೇಟ್ ಮಾಡಿದ್ವಿ, ಮತ್ತು ಹೊಸ ಜಾಗ ಬೇರೆ, ಎದ್ದರೆ ಅಳ್ತಾನಂತ ಹೇಳಿಬಿಟ್ಟು ಯಾರೂ ಇರಲಿಲ್ಲ. ಇನ್ನು ಲೇಟ್ ಆಯಿತು ನಾವು ಹೋಗೋಷ್ಟೊತ್ತಿಗೆ. ಇನ್ನು ಅವರು ಆಗಲೇ ಮಡ್ಲಕ್ಕಿ ಹಾಕ್ಕೊಂಡು ಬಂದಿದ್ದರು ದೇವಸ್ಥಾನದ ಹತ್ರ. ಇದು ಮಾರಮ್ಮ ದೇವಸ್ಥಾನ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ. ಇಲ್ಲಿ ಒಂದು ಬೇವಿನ ಮರ ಇದೆ, ದೊಡ್ಡ ಬೇವಿನ ಮರದ ಹತ್ರ ಈ ಥರ ಸ್ವಲ್ಪ ಚಿಕ್ಕದಾಗಿ ದೇವಸ್ಥಾನ ಕಟ್ಟಿದ್ದಾರೆ. ಇನ್ನು ಮಡ್ಲಕ್ಕೆಲ್ಲ ಹಾಕೊಂಬಂದ್ಬಿಟ್ಟು ಇಲ್ಲೇ ಮಡ್ಲಕ್ಕಿ ಬಿಡ್ತಾರೆ. ಬಿಟ್ಬಿಟ್ಟು ಇಲ್ಲ ದೇವಸ್ಥಾನದಲ್ಲೇ ಮಡ್ಲಕ್ಕಿ ಇಟ್ಟು ಇನ್ನು ಬಸ್ಸಿಗೆ ಬರ್ತಾರೆ ಅವರು. ಬಸ್ಸಿಗೆ ಹೋಗ್ಬೇಕಾದ್ರೆ ತೊಗೊಂಡೋಗೋಣ ಅಂತ ಹೇಳಿಬಿಟ್ಟು ದೇವಸ್ಥಾನದಲ್ಲೇ ಇಟ್ಟಿದ್ರು. ನೋಡ್ತಾ ಇರ್ಬೋದು, ಇಬ್ಬರು ಚಿಕ್ಕಮ್ಮರಿಗೆ ನಮ್ಮ ಅಕ್ಕ ಸೀರೆ ತಂದಿದ್ರು. ಅಲ್ಲಿ ಟವಲ್ ಹಾಕೊಂಡು ಕೂತ್ಕೊಂಡಿದ್ರಲ್ಲ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಅವರು ಆ ಥರ ತುಂಬ ಚಳಿ ಬೇರೆ ಇತ್ತಲ್ವ, ಬೆಚ್ಚಗಿರ್ಬೇಕಂತ ಹೇಳ್ಬಿಟ್ಟು ಸ್ವೆಟ್ರು ಮತ್ತು ಟವಲ್ ಎಲ್ಲ ಹಾಕೊಂಡು ಕೂತ್ಕೊಂಡಿದ್ದಾರೆ. ಅವರೇನೆ ಚಿಕ್ಕಮ್ಮರಿಗೆ ಸ್ಯಾರಿ ಉಡಿಸಿದ್ದು. ಸೀರೆ ಮಾತ್ರ ತುಂಬ ಚೆನ್ನಾಗಿದ್ವು, ಕ್ವಾಲಿಟಿ ಕೂಡ ಚೆನ್ನಾಗಿತ್ತು. ಇನ್ನು ಅದು ಸಂಪ್ರದಾಯ ಅಲ್ವಾ, ಇವಾಗ ಇರೋದಂದರೆ ಇವರಿಬ್ಬರೇ, ಅಂದರೆ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಅಂದಿರೋದ್ರಲ್ಲಿ ಇವರಿಬ್ಬರೇ ಇರೋದು. ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ಮತ್ತು ಇವರಿಬ್ಬರು, ಒಟ್ಟು 4 ಜನ ಅಕ್ಕ ತಂಗಿಯರು, 4 ಜನ ಅಣ್ಣ ತಮ್ಮಂದಿರು. ಹೆಣ್ಮಕ್ಳಲ್ಲಿ ಈಗ ಸದ್ಯಕ್ಕೆ ಇರೋದಂದರೆ ಇವರಿಬ್ಬರೇ ಅಷ್ಟೇ. ಇನ್ನು ನಾವು ಕೂಡ ಎಲ್ಲ ಅಲ್ಲಿ ಮುಗಿಸ್ಕೊಂಡು ಮತ್ತೆ ನಮ್ಮ ಅಣ್ಣರ ಮನೆ ಹತ್ರ ಮತ್ತೆ ವಾಪಸ್ ಬಂದುಬಿಟ್ಟು ನಮ್ಮ ಅತ್ತಿಗೆ ಆಗಲೇ ಬರೋಷ್ಟೊತ್ತಿಗೆ ಒಗ್ಗರಣೆ ಮಾಡಿ ಹಿಟ್ಟು ಮೆಣಸಿನ್ಕಾಯಿ ಮಾಡಿದರೆ ಅಲ್ಲಿ ಸ್ವಲ್ಪ ಊಟ ಮಾಡ್ಕೊಂಬಿಟ್ಟು ಇನ್ನು ನಾವು ಹೊರಡ್ತೀವಿ, ಚಿಕ್ಕಮ್ಮರ ಬಸ್ಸಿಗೆ ಬರೆ ಅಂತ ಹೇಳಿ ನಾವು ಆಗಲೇ ರೆಡಿ ಆಗಿದ್ವಿ. ಇನ್ನು ಹೋಗೋಣ ಬೇಗ ಅಂತ ಹೇಳಿಬಿಟ್ಟು. ತುಂಬ ಚಳಿ ಅನ್ನಿಸ್ತಾ ಇತ್ತು, ಸಖತ್ತು ಚಳಿ. ನನ್ನ ಮಗನಿಗೂ ಕೂಡ ಸಖತ್ತು ಕೋಲ್ಡ್ ಆಗಿತ್ತು. ಅಷ್ಟರಲ್ಲಿ ನನಗೂ ಕೂಡ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಯಿತು. ಇನ್ನು ಎಲ್ಲರನ್ನೂ ಕೂಡ ಮಾತಾಡಿಸ್ಕೊಂಡು ಎಲ್ಲರಿಗೂ ಹೇಳಿಬಿಟ್ಟು ಹೊರಡೋಣ ಅಂತ ಕೂಡ ನಾನು ನಮ್ಮ ಮನೆಯವರು ನನ್ನ ಮಗ ಬೈಕಲ್ಲಿ ಬಂದ್ವಿ. ಇನ್ನು ಚಿಕ್ಕಮ್ಮರು ಮತ್ತು ನಮ್ಮ ಅತ್ತಿಗೆ ಕೂಡ ಇಲ್ಲೇ ಇದ್ದರು. ಅವರು ಕೂಡ ಬಸ್ಸಿಗೆ ಬರ್ತೀವಿ ನೀವು ಹೋಗ್ರಿ ಅಂತ ಕೂಡ ಅವರು ಕೂಡ ಕಳಿಸ್ಕೊಟ್ರು. ಇನ್ನು ಮನೇಲಂತೂ ಸಖತ್ತು ಕೆಲಸ ಇತ್ತು. ನನಗೂ ಕೂಡ ತುಂಬ ಸುಸ್ತು ಅನ್ನಿಸ್ತಾ ಇತ್ತು, ಕೋಲ್ಡ್ ಆಗಿಬಿಟ್ಟು ಸ್ವಲ್ಪ ಜ್ವರ ಥರ ಕೂಡ ಬಂದಿತ್ತು ನನ್ನ ಮಗನಿಗೂ ಅಷ್ಟೇ. ಇನ್ನು ಬಂದ್ವಿ, ಸಾಯಂಕಾಲ ಬಂದ್ಬಿಟ್ಟು ಏನು ಕೆಲಸನೇ ಮಾಡಲಿಲ್ಲ ನಾನು. ಫಸ್ಟ್ ಏನಾದರೂ ಸ್ವಲ್ಪ ಮಾಡ್ಕೊಂಡು ತಿಂದ್ಬಿಟ್ಟು ಆಮೇಲೆ ಮಲ್ಕೊಂಬಿಡೋಣ, ಬೆಳಗ್ಗೆ ಎದ್ಬಿಟ್ಟು ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ಯಾರೆಟು ಬೀನ್ಸ್ ಇತ್ತು ಮತ್ತು ಅದೆಲ್ಲ ಕಟ್ ಮಾಡಿ ಇವಾಗ ಸ್ವಲ್ಪ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಸಿಂಪಲಾಗೆ. ತರಕಾರಿ ಉಪ್ಪಿಟ್ಟು ಮಾಡಿಬಿಟ್ಟು ತಿಂದು ಆಮೇಲೆ ಮಲಗಿಬಿಡೋಣ, ಬೆಳಗ್ಗೆ ಎಲ್ಲ ಕೆಲಸ ನೋಡ್ಕೊಳ್ಳೋಣ ಅಂತೇಳಿ ಟೀ ಕೂಡ ಮಾಡ್ಕೊಂಡು ಕುಡಿದಿದ್ದೆ. ಸುಮ್ಮನೆ ಸಖತ್ತು ತಲೆನೋವು, ಸಖತ್ತು ಕೋಲ್ಡ್ ಆಗಿಬಿಟ್ಟಿತ್ತು ನನಗಂತೂ. ಇನ್ನು ಏನು ವ್ಲಾಗೇ ಮಾಡಲಿಲ್ಲ ನಾನು. ಶುಕ್ರವಾರ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಮತ್ತು ಒಂದು ಕಡೆ ರವೆ ಕೂಡ ಎಲ್ಲ ನೀಟಾಗಿ ಹುರಿದು ಇಟ್ಕೊಂಡಿದ್ದೆ ಸೈಡೆಲ್ಲ. ಇನ್ನು ತರಕಾರಿ ಎಲ್ಲ ಹಾಕ್ಬಿಟ್ಟು ನೀಟಾಗೆಲ್ಲ ಫ್ರೈ ಮಾಡಿಕೊಂಡು ನಾರ್ಮಲಾಗಿ ಉಪ್ಪಿಟ್ಟು ಮಾಡ್ತಾರಲ್ಲ ಆ ಥರ ಮಾಡಿದೆ. ಅದನ್ನು ಕೂಡ ನಾನು ಸರಿಯಾಗಿ ವೀಡಿಯೋಸ್ ಕೂಡ ಮಾಡೋಕ್ಕಾಗಲಿಲ್ಲ, ನನಗೆ ಅಷ್ಟೊಂದು ಸ್ವಲ್ಪ ತಲೆನೋವು ಬಂದಿತ್ತು. ಇನ್ನು ನನ್ನ ಮಗನಿಗೂ ಕೂಡ ಸ್ವಲ್ಪ ಜಾಸ್ತಿ, ಅಂದರೆ ಅವನಿಗೂ ಕೂಡ ತುಂಬ ಕೋಲ್ಡ್ ಆಗಿತ್ತು ಹೋಗ್ಬೇಕಾದ್ರೆ. ಇನ್ನು ಗಾಳಿಯಲ್ಲೆಲ್ಲ ಬಂದುಬಿಟ್ವಲ್ವ, ಇನ್ನೂ ಸಖತ್ತು ಕೋಲ್ಡ್ ಆಗಿಬಿಟ್ಟು ಅವನು ಕೂಡ ಸಖತ್ತು ಸುಸ್ತಾಗಿಬಿಟ್ಟಿದ್ದ. ಇನ್ನು ಅವನು ಕಡೆ ಕೂಡ ನೋಡಿಕೊಂಡು ನಾನು ಹಂಗೆ ಸ್ವಲ್ಪ ಟೈಮ್ ಇದಾಯಿತು. ನಮ್ಮ ಮನೆಯವ್ರಿಗೂ ಕೂಡ ಅಷ್ಟೇ, ಪಾಪ ಅವರು ಕೂಡ ಬೈಕ್ ಓಡಿಸ್ಬಿಟ್ಟು ಅವ್ರಿಗೂ ಸುಸ್ತಾಗಿತ್ತು. ಇನ್ನು ಸುಮ್ಮನೆ ಸ್ವಲ್ಪ ಸಿಂಪಲಾಗಿ ಉಪ್ಪಿಟ್ಟು ಮಾಡಿಕೊಂಡು ತಿಂದು ಮಲ್ಕೊಂಡ್ಬಿಟ್ವಿ. ಬೆಳಗ್ಗೆ ಸ್ವಲ್ಪ ಲೇಟಾಗೆ ಎದ್ವಿ, ಇನ್ನು ಏನೂ ಅಷ್ಟೊಂದೇನು ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು. ಇನ್ನು ನೋಡ್ತಾ ಇರ್ಬೋದು, ಪಾತ್ರೆ ಎಲ್ಲ ಒಂದು ಟಬ್ಗೆ ಹಾಕಿ ಮಲ್ಕೊಂಡಿದ್ದೆ. ಏನೂ ನಾನು ಕೆಲಸನೇ ಮಾಡಲಿಲ್ಲ, ನೈಟೆಲ್ಲ ತೊಳೆದಿರ್ತಿದ್ದೆ ಎಷ್ಟೊತ್ತಾದರೂ ಕೂಡ. ಆದರೆ ನನಗೆ ಸ್ವಲ್ಪ ಸುಸ್ತಾಗಿರೋದ್ರಿಂದ ನಾನೇನು ಕೆಲಸನೇ ಮಾಡಲಿಲ್ಲ. ಅಟ್ಲೀಸ್ಟ್ ಸ್ವಲ್ಪ ರೆಸ್ಟ್ ಆದರೂ ಬೇಕಲ್ವ, ನಾವು ಎಷ್ಟೇ ಕೆಲಸ ಮಾಡ್ತೀವಂದ್ರೂ ರೆಸ್ಟ್ ಬೇಕಲ್ವ ಇಂಪಾರ್ಟೆಂಟಾಗಿ. ಅದಕ್ಕೆ ಇದ್ರೆ ಇರಲಿ ಅಂತ ಹೇಳ್ಬಿಟ್ಟು ಹಂಗೆ ಮಲ್ಕೊಂಡಿದ್ದೆ. ಈಗ ಎದ್ಬಿಟ್ಟು ಎಲ್ಲ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ ನೀಟಾಗೆ. ವೆದರ್ ಅಂತೂ ಸಿಕ್ಕಾಬಟ್ಟೆ ಥಂಡಿ ಇದೆ ಇವಾಗಂತೂ. ಏನಾದರೂ ಹೋದ್ರೂ ಬಂದರೂ ಕೂಡ ಬಸ್ಸಲ್ಲಿ ಹೋಗ್ಬೇಕು, ಬಸ್ಸಲ್ಲಿ ಬರಬೇಕು, ಆ ಥರ ಜರ್ನಿ ಮಾಡಿದ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಈ ಥರ ಬೈಕಲ್ಲೆಲ್ಲ ಹೋಗೋದು ಬರೋದಾದರೆ ಸ್ವಲ್ಪ ಹಿಂಸೆನೇ ಅನಿಸುತ್ತೆ ಸಖತ್ತು. ಅಟ್ಲೀಸ್ಟ್ ಹೋದರೂ ಕೂಡ ಸ್ವಲ್ಪ ತಲೆಗೆ ಮತ್ತು ಸ್ವೆಟ್ರ್ ಎಲ್ಲ ಹಾಕ್ಕೊಂಡು ಹೋಗಿ ಬಂದರು ಒಳ್ಳೇದಷ್ಟೇ. ಈಗ ಸ್ವಲ್ಪ ಮಳೆ ಕೂಡ ಬಂತು ಬೆಳಗ್ಗೆ ಅಷ್ಟೊತ್ತಿಗೆ, ಮಳೆ ಕೂಡ ಬಂತು. ಇನ್ನು ಮಳೆ ಎಲ್ಲ ಸ್ವಲ್ಪ ಬಿಟ್ಟ ಮೇಲೆ ಆಮೇಲೆ ಪಾತ್ರೆ ಎಲ್ಲ ಹಾಕ್ಕೊಂಡು ಇವಾಗ ತೊಳಿತಾ ಇದ್ದೀನಿ. ಇನ್ನು ಏನಾದರೂ ಸ್ವಲ್ಪ ಸಿಂಪಲಾಗಿ ಮಾಡಿಕೊಂಡು ತಿಂದ್ಬಿಟ್ಟು ಆಮೇಲೆ ಬಟ್ಟೆ ಎಲ್ಲ ನೆನೆಸೋಣ ಅಂತ ಅಂದ್ಕೊಂಡಿದ್ದೆ ಮನಸ್ಸಲ್ಲಿ. ಸಖತ್ತು ಬಟ್ಟೆ ಇದ್ದು ಮತ್ತು ಅಲ್ಲಿಗೆ ತೊಗೊಂಡು ಹೋಗಿರೋವು, ಮತ್ತು ಇಲ್ಲೂ ಕೂಡ ಹೋಗ್ಬೇಕಾದ್ರೆ ಸ್ನಾನ ಮಾಡ್ಕೊಂಡು ಬಿಟ್ಟಾಕಿರೋ ಎಲ್ಲ ಕೂಡ ಬಟ್ಟೆ ಜಾಸ್ತಿ ಇದ್ವು. ಬಿಸಿಲೇ ಬರಲಿಲ್ಲ, ಎಷ್ಟೊತ್ತಾದರೂ ಬಿಸಿಲು ಬರುತ್ತೆ ಅಂತ ವೆಯ್ಟ್ ಮಾಡಿದ್ರು ಕೂಡ ಆಮೇಲೆ ಆ ಬಿಸಿಲಿಗೋಸ್ಕರ ಕಾಯ್ಕೊಂಡಿದ್ರು. ಮತ್ತು ಬಟ್ಟೆ ಎಲ್ಲ ಹಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ನೆನೆಸೋಣ ಅಂತ ಅಂದ್ಕೊಂಡಿದ್ದೆ. ಫಸ್ಟು ಏನಾದರೂ ಮಾಡ್ಕೊಂಡು ತಿಂದು ಬಟ್ಟೆ ನೆನೆಸೋಣ ಅಂತ ಅಂದ್ಕೊಂಡೆ. ಇನ್ನು ನಾವು ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋಷ್ಟೊತ್ತಿಗೆ ಸ್ವಲ್ಪ ಚೆನ್ನಾಗಿ ಬಿಸಿಲು ಬರ್ಬೋದು ಅಂತ. ಇನ್ನು ನಮ್ಮ
ತಂಗಿ ಕೂಡ ಬಂದಿದ್ಲು, ಅವಳಿಗೂ ಕೂಡ ಸ್ವಲ್ಪ ಹುಷಾರಿರಲಿಲ್ಲ. ಇನ್ನು ಅವಳು ಕೂಡ ಬಂದು ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ಲು. ಅವಳು ಇನ್ನೂ ಎದ್ದೇ ಇರಲಿಲ್ಲ. ಇನ್ನು ಮಲ್ಕೊಳ್ಳಿ ಬಿಡು ಅಂತೇಳಿ ನಾನು ಕೂಡ ಅವಳು ಏನೇ ಎಬ್ಬರ್ಸೋಕ್ಕೆ ಹೋಗಲಿಲ್ಲ. ಇನ್ನು ದೊಡ್ಡಮ್ಮರ ಊರಿಗೆ ಹೋಗಿ ತುಂಬ ವರ್ಷನೇ ಆಯಿತು. ಎಷ್ಟು ವರ್ಷ ಗ್ಯಾಪ್ ಆಗಿದೆ ಅಂದರೆ ನನಗೆ ಲೆಕ್ಕನೇ ಇಲ್ಲ, ಅಷ್ಟು ವರ್ಷ ಆಯಿತು. ಏನೋ ಹೋಗಿದ್ದಕ್ಕೂ ಕೂಡ ತುಂಬ ಖುಷಿ ಆಯಿತು. ಎಲ್ಲರೂ ಮನೆಗೆ ಕೂಡ ಹೋಗಿ ಎಲ್ಲರೂ ಕೂಡ ಮಾತಾಡಿಸ್ಕೊಂಡು ಬಂದ್ವಿ. ಇನ್ನು ಅಟ್ಲೀಸ್ಟ್ ಏನಾದರೂ ಫಂಕ್ಷನ್ ಇದ್ದರೂ ಹಬ್ಬ ಇದ್ದರೂ ಕೂಡ ಬಂದು ಹೋಗ್ಬೇಕಪ್ಪ, ಇಷ್ಟೊಂದು ಗ್ಯಾಪ್ ಕೊಟ್ಟರೆ ಚೆನ್ನಾಗಿರಲ್ಲ ಅನ್ನೋ ಥರ ಕೂಡ ಆಯಿತು. ಅಟ್ಲೀಸ್ಟ್ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಮ್ಮ ಅಣ್ಣಂದಿರು ಕೂಡ ಅಷ್ಟೇ, ಹೋಗಬೇಡ ಇರ್ರಿ ನಾಳೆ ಹೋಗೋರಂತ. ಇವತ್ತು ಶುಕ್ರವಾರ ಇನ್ನೇನು ಹೋಗ್ತೀರಾ ಅಂದರು. ಆದರೂ ಕೂಡ ಮತ್ತು ಇರೋಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಇಲ್ಲ ಬಂದುಬಿಟ್ವಿ, ಕೆಲಸಗಳಿದಾವೆ ಅಂತ ಹೇಳಿ. ಇನ್ನು ಚಿಕ್ಕಮ್ಮ ಅವರೆಲ್ಲ ಹೊರಟು ಅವ್ರ ಬಸ್ಸಿಗೆ ಬರ್ತಾರೆ ಅಂತ ಹೇಳಿ ನಾವು ಕೂಡ ಮುಂಚೆನೇ ಬಂದಿದ್ವಿ ಶುಕ್ರವಾರದ ದಿನ. ಇವಾಗ ಸ್ವಲ್ಪ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಆಮೇಲೆ ಪಾತ್ರೆ ಎಲ್ಲ ತೊಳೆದಿರೋವೆಲ್ಲ ಜೋಡಿಸಿ ಸ್ವಲ್ಪ ಮನೆ ಕ್ಲೀನಿಂಗ್ ಇತ್ತು. ಮನೆ ಕ್ಲೀನಿಂಗ್ ಕೂಡ ಮುಗಿಸ್ಕೊಂಡು ಇವಾಗ ಬಟ್ಟೆ ನೆನೆಸ್ತಾ ಇದ್ದೀನಿ. ಫಸ್ಟು ಬಟ್ಟೆ ನೆನೆಯಲಿ ಅಂತೇಳ್ಬಿಟ್ಟು ಅವೇನು ಜಾಸ್ತಿ ಕೊಳೆ ಆಗಿರಲಿಲ್ಲ, ಸ್ವಲ್ಪ ಲೈಟಾಗಿ ಕೊಳೆ ಆಗಿದ್ದು. ಇನ್ನು ಡೈಲಿ ಹಾಕೊಂಡು ಬಿಚ್ಚಾಕಿರೋವಲ್ವ, ಅಷ್ಟೊಂದೇನು ಜಾಸ್ತಿ ಕೊಳೆ ಇರಲ್ಲ ಅಂತ ಹೇಳಿ ಸ್ವಲ್ಪ ಲೈಟಾಗಿ ನೆನೆಸಿದೆ, ಬೇಗ ಉಜ್ಜಾಕ್ಬಿಡೋಣ ಅಂತೇಳ್ಬಿಟ್ಟು. ನನಗಂತೂ ಕೆಲಸ ಮಾಡೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ಸುಸ್ತು ಅನ್ನಿಸ್ತಾ ಇತ್ತು. ಆದರೂ ಕೂಡ ಮಾಡಲೇಬೇಕಲ್ವ. ನಮಗೆ ಮೇನ್ ಅಂದರೆ ಬಟ್ಟೆ ಬಿಟ್ಟಿರೋವೆಲ್ಲ ಹಂಗೆ ಇಟ್ಕೋಬಾರ್ದು, ಅವಾಗೆಲ್ಲ ಕ್ಲೀನ್ ಮಾಡಿಬಿಡಬೇಕು. ಅದಕ್ಕೋಸ್ಕರ ಹೆಂಗಿದ್ರೂ ಸುಸ್ತಾಗಿದ್ದೀನಿ. ಇನ್ನು ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಸುಸ್ತಾದ್ರೂ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಮಲ್ಕೊಂಡು ರೆಸ್ಟ್ ತೊಗೊಂಡ್ಬಿಡೋಣ ಅನ್ನೋ ಮೈಂಡ್ ಬಂತು ನನಗೆ. ಇನ್ನು ಕೆಲಸ ಮುಗಿಯೋವರೆಗೂ ನಾನು ಸ್ವೆಟ್ರನ್ನೇ ಬಿಚ್ಚಿರಲಿಲ್ಲ, ಅಷ್ಟು ಚಳಿ ಅನ್ನಿಸ್ತಾ ಇತ್ತು ನನಗೆ. ಹೇಳ್ಬೇಕಂದ್ರೆ ಸ್ವಲ್ಪ ಜ್ವರ ಕೂಡ ಇತ್ತು. ಇನ್ನು ಏನೂ ಮಾಡೋಕ್ಕಾಗಲ್ಲ, ಕೆಲಸ ಎಲ್ಲ ಪೆಂಡಿಂಗ್ ಇದ್ದರೆ ಸುಮ್ಮನೆ ಹಿಂಸೆ ಆಗುತ್ತೆ ನಮಗೆ ಅಂತ ಹೇಳಿ ಯಾವಾಗಿದ್ರೂ ನಾವೇ ಮಾಡ್ಕೋಬೇಕಲ್ಲ. ಸುಮ್ಮನೆ ಅದನ್ನ ಇನ್ನೇನು ಪೆಂಡಿಂಗ್ ಇಟ್ಕೊಡೋದಂತ ಹೇಳ್ಬಿಟ್ಟು ಇವಾಗ ಬಟ್ಟೆ ಎಲ್ಲ ನೆನೆಸೋಕ್ಕೆ ಸರ್ಪ ಹಾಕಿ ನೀರು ಹಾಕಿ ಇವಾಗ ಚೆನ್ನಾಗಿ ಇದು ಮಾಡ್ತಾಯಿದ್ದೀನಿ. ಎಲ್ಲಾದರೂ ಹೋಗಿ ಬಂದಾಗಂತೂ ಬಟ್ಟೆ ಸಖತ್ತು ಬಟ್ಟೆ ಆಗ್ತವೆ. ಅವು ಕೊಳೆ ಆಗಲಿಲ್ಲ ಅಂದರೂ ಕೂಡ ನನ್ನ ಮಗಂದು ಕೂಡ ಸ್ವಲ್ಪ ಜಾಸ್ತಿನೇ ಬಟ್ಟೆ ಇತ್ತು. ಇನ್ನು ನಮ್ಮದು ಕೂಡ ಬಟ್ಟೆ ಎಲ್ಲ ಜಾಸ್ತಿ ಇತ್ತು. ಇನ್ನು ನಮ್ಮ ಮನೆಯವರು ಬಂದುಬಿಟ್ಟು ಒಂದೆರಡು ಜೊತೆ ಇದ್ವು ಅಷ್ಟೇ. ಇನ್ನು ಬೇಗ ಒಗ್ದಾಕ್ಬಿಡೋಣ, ಅದು ಒಂದು ಕೆಲಸ ಮುಗಿಯುತ್ತೆ. ಇನ್ನೇನು ಅದನ್ನು ಪೆಂಡಿಂಗ್ ಇಟ್ಕೊಂಡು ಕೂತ್ಕೊಳ್ಳೋದು, ನಾಳೆ ಅಂತಂದು ಕೂತ್ಕೊಂಡ್ರೆ ಇದಾಗುತ್ತೆ ಅಂತ ಹೇಳಿಬಿಟ್ಟು ಇವಾಗೆಲ್ಲ ನೆನೆಸ್ತಾ ಇದ್ದೀನಿ. ಯಾವುದೇ ಕೆಲಸ ಆಗಲಿ ನಾಳೆ ಅಂತ ಯಾವುದೇ ಕಾರಣಕ್ಕೂ ಮುಂದೂಡಬಾರ್ದು. ಅಟ್ಲೀಸ್ಟ್ ನಮಗೇನೂ ಆಗ್ತಾನೇ ಇಲ್ಲ ಮಾಡೋಕ್ಕೆ ಅನ್ನೋದು ಮಾತ್ರ ನಾವು ಪೆಂಡಿಂಗ್ ಇಟ್ಕೊಂಡ್ರೆ ಪರವಾಗಿಲ್ಲ. ಇನ್ನು ಆರಾಮ್ಸೆ ಇದ್ದೀವಿ, ಮಾಡ್ಕೋಬೋದು, ಅಷ್ಟೊಂದೇನು ಇದಿಲ್ಲ ಅಂತ ಅಂದರೆ ಮಾಡ್ಕೊಂಡು ಮುಗಿಸ್ಕೊಂಡ್ರೆ ನಮಗೆ ತುಂಬ ಒಳ್ಳೇದಂತಲೇ ಹೇಳ್ಬೋದು. ಅದನ್ನು ಸುಮ್ಮನೆ ನಾಳೆ ಅಂತ ಪೆಂಡಿಂಗ್ ಇಟ್ಟರೆ ಇನ್ನು ಜಾಸ್ತಿನೇ ಕೆಲಸ ಮಿಕ್ಕುತ್ತೆ. ಇನ್ನು ನಾಳೆ ಸಂಡೇ ಆಗಿರೋದ್ರಿಂದ ಕೂಡ ಸಖತ್ತು ಕೆಲಸ ಇದೆ. ಸ್ವಲ್ಪ ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಬೇಕು ನಾನು. ಇನ್ನು ಒಂದಿನ ನಾವೇನಾದರೂ ಊರಿಗೆ ಬಾಗ್ಲು ಹಾಕ್ಕೊಂಡು ಹೋದ್ರಂತೂ ನೆಕ್ಸ್ಟ್ ಡೇ ಬಂದರೂ ಕೂಡ ಎಷ್ಟೊಂದು ಧೂಳಿರುತ್ತೆ, ಅಷ್ಟು ಧೂಳಿರುತ್ತೆ. ನನಗಂತೂ ಯಾಕಾದರೂ ಊರಿಗೆ ಹೋಗೋದು ಅನ್ನೋ ಥರ ಆಗಿಬಿಡುತ್ತೆ, ಅಷ್ಟು ಧೂಳು ಬಂದುಬಿಡುತ್ತೆ ಸುಮ್ಮನೆ ಮನೆಗೆಲ್ಲ. ಇನ್ನು ಡಬ್ಬವೆಲ್ಲ ಒರೆಸಿ ಕ್ಲೀನಾಗಿ ಸೆಲ್ಫೆಲ್ಲ ಒರೆಸ್ಕೊಂಡು ಮನೆಯೆಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೋಬೇಕು ನಾಳೆ. ಇನ್ನು ನೋಡೋಣ, ಇವತ್ತೊಂದು ಸ್ವಲ್ಪ ಸುಸ್ತು ಕಡಿಮೆ ಆದರೆ ನಾಳೆ ಕೆಲಸ ಮಾಡ್ಕೊಳ್ಳೋಣ ಅಂತ ಕೂಡ ಅಂದ್ಕೊಂಡೆ. ಇನ್ನು ಫೈನಲಿ ಸ್ವಲ್ಪ ಲೈಟಾಗಿ ಬಿಸಿಲು ಬಂತು, ಅಷ್ಟೊಂದೇನು ಬರಲಿಲ್ಲ, ಸ್ವಲ್ಪ ಪರವಾಗಿರಲಿಲ್ಲ. ಇನ್ನು ಗಾಳಿ ಕೂಡ ಚೆನ್ನಾಗಿ ಬೀಸ್ತಾ ಇತ್ತು. ಇನ್ನು ಬಟ್ಟೆ ಎಲ್ಲ ಒಗೆದು ಎಲ್ಲ ಒಣಗಾಕಿದೆ. ನೋಡ್ತಾ ಇರ್ಬೋದು, ಒಂದಿಷ್ಟು ಬಟ್ಟೆ ಇದ್ವು, ಸ್ವಲ್ಪ ಆಗಲೇ ಎಲ್ಲ ನೀಟಾಗಿ ಒಣಕೊಂಡ್ಬಿಟ್ಟಿದ್ದು. ಇನ್ನು ನಮ್ಮ ಅಕ್ಕ ಕೂಡ ಬಂದಿದ್ರು ಮನೆಯಿಂದ. ಇನ್ನು ನನ್ನ ತಂಗಿ ಕೂಡ ಚೆನ್ನಾಗಿರಲಿಲ್ಲ, ಅವ್ರು ಮಾತಾಡ್ಕೊಂಡು ಕೂತ್ಕೊಂಡಿದ್ರು. ಇನ್ನು ನಮ್ಮ ಮಾವ ಬಂದುಬಿಟ್ಟು ಮೊನ್ನೆ ಪರಂಗಿ ಹಣ್ಣು ಕೊಟ್ಟೋಗಿದ್ರಲ್ಲ, ನಾವು ಊರಿಂದ ಬರೋಷ್ಟೊತ್ತಿಗೆ ಸ್ವಲ್ಪ ಚೆನ್ನಾಗಿ ಹಣ್ಣಾಗಿಬಿಟ್ಟಿತ್ತು. ಇನ್ನು ನಮ್ಮ ಚಿಕ್ಕಮ್ಮ ಬಂದುಬಿಟ್ಟು ಪರಂಗಿ ಹಣ್ಣೆಲ್ಲ ನಮಗೆ ನೀಟಾಗಿ ಇದು ಮಾಡಿ ಕೊಟ್ಟಿದ್ರು. ನಾವು ಆಗಲೇ ತಿಂದು ಮುಗಿಸ್ಬಿಟ್ಟು ಸುಮ್ಮನೆ 3 ಜನನೂ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಆಮೇಲೆ ನನ್ನ ಮಗ ಕೂಡ ಮಲ್ಕೊಂಡಿದ್ದ, ನನ್ನ ಮಗ ಕೂಡ ಹಣ್ಣು ತಿಂದು ಮಲಗಿದ್ದ. ಇನ್ನು ಚಿಕ್ಕಮ್ಮ ಕೂಡ ಸುಮ್ಮನೆ ಹಿಂಗೆ ಮಂಚದ ಮೇಲೆ ಉಳ್ಕೊಂಡಿದ್ದಾರೆ. ಕೆಲಸ ಎಲ್ಲ ಮಾಡಿ ಬಂದುಬಿಟ್ಟು ನೀನು ಹೋಗಿ ಅಮ್ಮ, ನನ್ನ ಬಟ್ಟೆ ಇದ್ದಾವೆ, ನಾನು ಕೂಡ ಹೋಗಿದ್ದೀನಿ ಅಂತ ಹೇಳ್ತಾಯಿದ್ರು. ಇನ್ನು ನಾನು ಸರ್ತಿ ಮುಗೀತಿ, ಇನ್ನು ಚಿಕ್ಕಮ್ಮ ತೊಳಿಲಿ ಬಟ್ಟೆ ಅಂತ ಹೇಳ್ಬಿಟ್ಟು ಇನ್ನು ಬಂದುಬಿಟ್ಟು ಬಿಸಿದ ಅನ್ನ ಮಾಡಿದೆ. ಒಂದು ಸ್ವಲ್ಪ ಸಾಂಬಾರಿತ್ತು, ನಮ್ಮ ಅತ್ತಿಗೆ ಮೂಲಂಗಿ ಸಾಂಬಾರು ಮಾಡಿದ್ರು. ಇನ್ನು ಅವ್ರ ಮನೆಯಿಂದನೇ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಬಂದು ಬಿಸಿ ಅನ್ನ ಮಾಡಿಕೊಟ್ಟೆ ನಮ್ಮ ಮನೆಯವ್ರಿಗೆ, ಮಧ್ಯಾಹ್ನಕ್ಕೆ ತಿನ್ನಲಿ ಅಂತ ಹೇಳಿ. ನನ್ನ ಮನೆಯವ್ರು ಊಟ ಮಾಡ್ತಿದ್ದಾರೆ. ನೋಡ್ಬೋದು ಫೇಸಲ್ಲಿ ಸ್ವಲ್ಪ ಜಾಸ್ತಿ ಡಲ್ ಆಗಿಬಿಟ್ಟಿದೆ, ಜಾಸ್ತಿ ಕೋಲ್ಡ್ ಆಗಿದೆ, ಮಾತಾಡೋಕೆ ಕೂಡ ಆಗ್ತಾ ಇರಲಿಲ್ಲ, ಅಷ್ಟು ಕೋಲ್ಡು. ಇನ್ನು ನೀರಲ್ಲೆಲ್ಲ ಸ್ವಲ್ಪ ಜಾಸ್ತಿ ಇವತ್ತು ಟೈಮ್ ಇದು ಮಾಡಿಬಿಟ್ನ, ಇನ್ನು ಸಖತ್ತು ಕೋಲ್ಡ್ ಥರ ಅಂತ ಅನ್ನಿಸ್ತು. ಇನ್ನು ಇದು ನೈಟು ಟೈಮ್ ಬಂದುಬಿಟ್ಟು 8:30 ಆಗಿದೆ. ಆದರೂ ಕೂಡ ನನ್ನ ಮಗ ಮಲಗೋಂಗೆ ಇಲ್ಲ. ಇನ್ನು ಅವನ ಆಟ ಆಡ್ತಿರ್ತಾನೆ. ಅವ್ನಿಗೆ ಇದೊಂದು ಮಾಡಿಕೊಟ್ಬಿಟ್ರೆ ಆರಾಮ್ಸೆ ಆಟ ಆಡ್ಕೊಂಡಿರ್ತಾನೆ. ಅವನ ಜೊತೆ ನಾವು ಕೂಡ ಟೈಮ್ ಸ್ಪೆಂಡ್ ಮಾಡಬೇಕು, ಇಲ್ಲಾಂದರೆ ಅವನ ಬರ್ತಾನೆ ಇರ್ತಾನೆ, ಅವನ್ನ ಈ ಥರ ಬಿಡ್ತಾ ಇರ್ತಾನಲ್ಲ, ಅವ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ. ಇನ್ನು ಅವನ ಜೊತೆ ಕೂಡ ಅಷ್ಟೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ಯಾರಾದರೂ ನೋಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.